ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದಿದ್ದ ಸರ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವರ ಮಾತುಗಳು ಎಲ್ಲ ನನಗೆ ತುಂಬ ಇನ್ಸ್ಪೈರ್ ಆಯಿತು. ನನಗೆ ಹೇಗಿರಬೇಕು, ನಾನು ಸರ್ವಿಸ್ ಹೇಗೆ ಮಾಡಬೇಕು ಇವಂತನೂ ಇವಾಗ ಒಂದು ಮೋಟಿವೇಶನ್ ಥರ ಐತೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಿಮ್ಮಿಂದ ಬರ್ತಾ ಇರ್ಕೊ ನನಗೂ ತುಂಬ ಹ್ಯಾಪಿಯಾಗಿರುತ್ತೆ. ಸರ್ವಿಸ್ ನಾನು ಇನ್ನೂ ಮಾಡ್ತೀನಿ. ನನ್ನ ಗೋಲ್ ಇವಾಗ UPSCನೇ. ಸೊ IFS ಖಂಡಿತ ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು. ಇಡೀ ರಾಜ್ಯಕ್ಕೆ ಹೆಮ್ಮೆ ತಂದ ಗೌರಿಬಿದನೂರಿನ ಪರಿಸರವಾದಿ ಚೌಡಪ್ಪನವರ ಪುತ್ರಿ ಮಾನಸ ಡೆಹ್ರಾಡೂನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಲೇಜಿಗೆ ಆಯ್ಕೆ. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕೀರ್ತಿ ಪತಾಕೆ ಮತ್ತೊಮ್ಮೆ ರಾಜ್ಯ ಮಟ್ಟದಲ್ಲಿ ಹಾರಿದೆ. ತಾಲೂಕಿನ ಪ್ರಸಿದ್ಧ ಪರಿಸರವಾದಿ ಚೌಡಪ್ಪನವರ ಪುತ್ರಿ ಕುಮಾರಿ ಮಾನಸ ಅವರು ಪ್ರತಿಷ್ಠಿತ ಡೆಹ್ರಾಡೂನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾಲೇಜಿನಲ್ಲಿ ಸೀಟು ಪಡೆಯುವ ಮೂಲಕ ಇಡೀ ಕರ್ನಾಟಕ ರಾಜ್ಯವೇ ಹೆಮ್ಮೆ ಪಡುವಂತಹ ಅದ್ಭುತ ಸಾಧನೆ ಮಾಡಿದ್ದಾರೆ. ರಾಜ್ಯದಲ್ಲೇ ಮೊದಲ ಸಾಧನೆ. ರಾಷ್ಟ್ರಮಟ್ಟದ ಅತ್ಯುನ್ನತ ಸಂಸ್ಥೆಯಾಗಿರುವ ಡೆಹ್ರಾಡೂನ್ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇಡೀ ದೇಶಕ್ಕೆ ಇರುವುದೇ ಕೇವಲ 43 ಸೀಟುಗಳು. ಇಷ್ಟೊಂದು ಕಠಿಣ ಪೈಪೋಟಿಯ ನಡುವೆಯೂ ನಮ್ಮ ಗೌರಿಬಿದನೂರು ತಾಲೂಕಿನ ಹೆಣ್ಣುಮಗಳು ಈ ಸಾಧನೆ ಮಾಡಿರುವುದು ಇಡೀ ಕರ್ನಾಟಕ ರಾಜ್ಯಕ್ಕೆ ಮೊದಲ ಹೆಮ್ಮೆಯ ವಿಷಯವಾಗಿದೆ. ಗಣ್ಯರಿಂದ ಅಭಿನಂದನೆಗಳ ಮಹಾಪೂರ. ಮಾನಸ ಅವರ ಈ ಐತಿಹಾಸಿಕ ಸಾಧನೆಯನ್ನು ಗುರುತಿಸಿ ಅವರ ನಿವಾಸಕ್ಕೆ ಭೇಟಿ ನೀಡಿದ ತಾಲೂಕಿನ ಹಾಗೂ ಜಿಲ್ಲೆಯ ವಿವಿಧ ಸಂಘಟನೆಗಳ ಗಣ್ಯರು ಸಿಹಿ ತಿನ್ನಿಸಿ, ಶಾಲು ಹೊದಿಸಿ, ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಭೇಟಿ ನೀಡಿ ಶುಭ ಕೋರಿದ ಪ್ರಮುಖರು: ಆದಿಮೂರ್ತಿ ರೆಡ್ಡಿ, ರಾಜ್ಯ ಅಧ್ಯಕ್ಷರು, ರೈತ ರಕ್ಷಣಾ ಸೇನೆ; ಎಂಆರ್ ಲಕ್ಷ್ಮೀನಾರಾಯಣ್, ಜಿಲ್ಲಾಧ್ಯಕ್ಷರು, ರೈತ ಸಂಘ; ಗೌರೀಶ್, ನಾಗರತ್ನಮ್ಮ, ಗೋವಿಂದರಾಜು, ಅಶೋಕ್, ನ್ಯಾಯವಾದಿಗಳು; ನರಸಿಂಹಗೌಡ, ಅರುಣ್ ಸೇರಿದಂತೆ ಇನ್ನಿತರ ಪ್ರಮುಖ ಮುಖಂಡರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಾಧಕಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಹಾರೈಸಿದರು. ಕೇವಲ 43 ಸೀಟುಗಳಿರುವ ದೇಶದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಮ್ಮ ತಾಲೂಕಿನ ಮಗಳು ಸೀಟು ಪಡೆದಿರುವುದು ಇಡೀ ರಾಜ್ಯಕ್ಕೆ ಮಾದರಿ. ಪರಿಸರವಾದಿ ಚೌಡಪ್ಪನವರ ಮಗಳಾಗಿ ಪರಿಸರ ಮತ್ತು ಅರಣ್ಯ ಸಂಶೋಧನಾ ಕ್ಷೇತ್ರದಲ್ಲೇ ಸಾಧನೆ ಹೊರಟಿರುವುದು ಶ್ಲಾಘನೀಯ. ಗಣ್ಯರ ನುಡಿ. ಒಟ್ಟಿನಲ್ಲಿ ಗೌರಿಬಿದನೂರಿನ ಮಣ್ಣಿನ ಮಗಳು ರಾಷ್ಟ್ರಮಟ್ಟದಲ್ಲಿ ಮಿಂಚುತ್ತಿರುವುದು ತಾಲೂಕಿನ ಜನತೆಗೆ ಹೆಮ್ಮೆಯ ತಂದಿದೆ. ಸಾಧಕಿ ಮಾನಸ ಅವರಿಗೆ RRS ನ್ಯೂಸ್ ವಾಹಿನಿಯ ವತಿಯಿಂದ ಹಾರ್ದಿಕ ಅಭಿನಂದನೆಗಳು. ಕ್ಯಾಮೆರಾಮನ್ ಜೊತೆ RRS ನ್ಯೂಸ್, ಗೌರಿಬಿದನೂರು. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಸೀಟ್ ತಗೊಂಡಿದ್ದಾಳೆ ಅಂದ್ರೆ ಇವರ 30 ವರ್ಷ 40 ವರ್ಷದ ಪರಿಸರವಾದಿಗಳಾಗಿ ಏನು ಕಷ್ಟಪಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ಮಗಳು ಸಹ ಅವರ ಸಾಧನೆಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಇದು ಆಶ್ಚರ್ಯ ಪಡುವಂತ ವಿಷಯ. ಅವರೇ ಸಹ ಈ ಪರಿಸರವನ್ನು ಉಳಿಸಲು ಅವರ ಜೀವನವೆಲ್ಲ ಕಳ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಮಗಳನ್ನು ಸಹ ಅದೇ ಹಾದಿಯಲ್ಲಿ ಓದಿಸಿ ಒಂದು ಜಾಬ್ ಕೊಡಿಸಿ ಒಂದು ಸೀಟು ಇವತ್ತು 43 ಜನಕ್ಕೆ ಅಲ್ಲಿ ಡೆಹ್ರಾಡೂನ್ ಸಿಗೋದಂದ್ರೆ ಇದು ನಮ್ಮ ಕರ್ನಾಟಕಕ್ಕೆ ಅಲ್ಲ, ನಮ್ಮ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲರ ಹೆಮ್ಮೆಯ ಪುತ್ರಿ ಇವತ್ತು ಮಾನಸ ಅವರು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇದೇ ರೀತಿ ಇವರ ವಿದ್ಯಾಭ್ಯಾಸ ಮುಂದುವರೆದು ಈ ಸಮಾಜಕ್ಕೆ ಒಳ್ಳೆಯ ಹೆಸರು ತಂದು ಏನು ನಮ್ಮ ಚೌಡಪ್ಪನವರು ಪರಿಸರವನ್ನು ರಕ್ಷಿಸ್ತಾ ಇದ್ದಾರೆ ಅದೇ ರೀತಿ ಅವರು ಫಾರೆಸ್ಟ್ ಆಫೀಸರ್ ಆಗಿ ನಾಳೆ ದಿವಸ ಇರುವ ಕಾಡುಗಳನ್ನು ಉಳಿಸಿ ಬೆಳೆಸೋದ್ರಲ್ಲಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಫಾರೆಸ್ಟ್ರಿನಲ್ಲಿ ಹೋಗಿರೋದು ನಮಗೆಲ್ಲ ಇದ್ಯಾವುದು ಯಾರು ಈ ಫೀಲ್ಡ್ಗೆ ಯಾರು ಹೋಗಿರೋರು ನಾನು ಕೇಳಲಿಲ್ಲ. ನಾವೆಲ್ಲ BSc ಆದಮೇಲೆ MSc, ಆಮೇಲೆ ಮೇಸ್ಟ್ರು, ಮೇಡಮ್, PhDಗಳು ಈ ಥರ ಇವನ್ನೇ ಜಾಸ್ತಿ ನೋಡ್ತಾ ಇದ್ವಿ. ಡಾಕ್ಟರ್ ಆಗೋದು ನೋಡ್ತಾ ಇದ್ವಿ. ಆದರೆ ಈ ಥರ ಹೊಸ ಫೀಲ್ಡ್ಗೆ ಹೋಗಿರೋದು ತುಂಬ ಸಂತೋಷ ಪಡುವಂಥದ್ದು. ನಾವು ಮಾನಸ ಎಂಬ ಗಂಧದ ಗಿಡ ಇಲ್ಲಿ ಚೆನ್ನಾಗಿ ಬೆಳೆದಿದೆ. ದೂರದ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಇನ್ನೂ ಚೆನ್ನಾಗಿ ಬೆಳೆದು ಅಲ್ಲಿ ಈ ಗಂಧದ ಬಿಡಿ ಸುವಾಸನೆ ಅರ್ಲಿ ಅಂತ ನಾನು ಕೊಡ್ತೇನೆ. ನಮ್ಮ ಈ MSc ಫಾರೆಸ್ಟ್ರಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಜೀವನದ ಕನಸು. ಯಾಕೆಂದರೆ ಅರಣ್ಯಗಳಿಲ್ಲದೆ ಇದ್ರೆ ನದಿಗಳಿಲ್ಲ, ನದಿಗಳಿಲ್ಲದೆ ನಮ್ಮ ಇಡೀ ಜೀವ ಸಂಕುಲ ಇಲ್ಲ. ನನ್ನ ಕನಸುಗಳನ್ನು ಮಗಳ ಮೂಲಕ ನಾನಾದರೂ ಈ ನಿಟ್ಟಿನಲ್ಲಿ ಅದನ್ನು ಯಶಸ್ವಿ ಆಗಲಿಲ್ಲ. ನನ್ನ ಮಕ್ಕಳ ಮೂಲಕ ಆದರೂ ಸಮಾಜಕ್ಕೆ ಒಳಿತಾಗಲಿ ಅಂತ ಇದ್ರ ಜೊತೆಗೆ ಕೈಕ ಪುತ್ರಿ ಅಂದರೆ ಗಂಡು ಮಕ್ಕಳಿಲ್ಲ, ಒಬ್ಬಳೇ ಮಗಳು, ಆಯಮ್ಮನೆ ಮಗ ಮತ್ತು ಮಗಳಾಗಿ ಹುಟ್ಟಿದ್ದಾಳೆ. ಈ ಪದ್ಮಕ್ಕ ಮತ್ತು ಚೌಡಪ್ಪಾಜಿ ಅವರ ಪ್ರೀತಿಯ ಮಗು ಇವತ್ತು ಉನ್ನತವಾದ ವಿದ್ಯಾಭ್ಯಾಸಕ್ಕಾಗಿ
ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಗಡಿ ತಾಲೂಕಿನಲ್ಲಿ ಒಬ್ಬಳೇ ಈ ಉನ್ನತವಾದ ಹುದ್ದೆ ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇರೋದು ಒಂದು ಸಂತೋಷದ ವಿಚಾರ. ಚೆನ್ನಾಗಿ ಸ್ಕೋರ್ ಮಾಡಬೇಕು, ಗೌರಿಗೂ ಒಳ್ಳೆ ಹೆಸರು ತರಬೇಕು, ಆಯ್ತಾ? ಆಲ್ ದ ಬೆಸ್ಟ್. ಮತ್ತೆ ತಾಲೂಕಿಗೆ ಮಾನಸ ಅವರು ಇವತ್ತು ಮಾನಸ ಪುತ್ರಿ ಆಗಿದ್ದಾರೆ. ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ಮಾನಸ ಅವರು ಇವತ್ತು ಮಾನಸ ಪುತ್ರಿ ಆಗಿದ್ದಾರೆ.